ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ಈ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು. ರಾಮೋಜಿರಾವ್ ಅವ್ರ ಬಗ್ಗೆ ನಾವು ಹೇಳ್ತಾ ಹೋದರೆ ಗಂಟೆಗಳು ಮಾತಾಡ್ಬೋದು. ಆದರೆ ನಾನು ಎರಡು ವಿಚಾರಗಳನ್ನ, ಒಂದು ಅವರು ಪತ್ರಕರ್ತರಾಗಿ ಆ್ಯಸ್ ಎ ಬಿಸ್ನೆಸ್ ಮೆನ್ ಆಗಿ ಅವರು ಹೆಂಗೆ ಒಂದು ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಹೆಂಗೆ ಬೆಳೆಸಿದ್ರು, ಅದರಿಂದ ಆದಂಥ ಉಪಯೋಗಗಳು ಇಡೀ ದೇಶಕ್ಕೆ ಮತ್ತು ಪತ್ರಕರ್ತರಿಗೆ ಅನ್ನೋದನ್ನು ಮಾತ್ರ ನಾನು ಇಲ್ಲಿ ಕೆಲವು ಮಾತುಗಳೆಲ್ಲ ಮಾತಾಡಿ ಮುಗಿಸ್ತೀನಿ. ಒಂದು ಹಠ, ಛಲ, ಸಾಧನೆ ಮಾಡಲೇಬೇಕು ಅನ್ನೋಂಥ ಉತ್ಸಾಹ ಇದ್ದರೆ ರಾಮೋಜಿರಾವ್ ಆಗ್ಬೋದು ಅನ್ನೋದನ್ನು ನಾನು 6 ವರ್ಷಗಳ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ತಿಳ್ಕೊಂಡಿರ್ತಕ್ಕಂಥ ಒಂದು ಫಾರ್ಮುಲಾ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಈಸ್ ಅ ವಿಷನರಿ, ನೋ ಡೌಟ್. ಅದರ ಜೊತೆಗೆ ಮಾಡಲೇಬೇಕು ಅನ್ನೋಂಥ ಛಲ ಮತ್ತು ಡೆಡಿಕೇಶನ್ ಟು ದಿ ಕೋರ್. ನಾನು ಮೋಸ್ಟ್ಲಿ ಅಷ್ಟು ಗಂಟೆ ಕೆಲಸ ಮಾಡೋರನ್ನ, ಅಷ್ಟು ಟೈಮ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡೋರು. ನಾನು ಬರೆಯುವಾಗ ಪತ್ರಿಕೆಯಲ್ಲಿ ಒಂದು ಬರೆದಿದ್ದೀನಿ, ಅವ್ರು ಬರೋ ಟೈಮ್ ನೋಡಿ, ಅವ್ರು ಯಾವಾಗ ಚೇಂಬರ್ಗೆ ಮೀಟಿಂಗಿಗೆ ಎಂಟ್ರಿ ಆಗ್ತಾರೆ ಆವಾಗ ನೋಡಿ ನಮ್ಮ ವಾಚಿನ ಟೈಮ್ ಇಟ್ಕೋಬೋದು. 11 ಗಂಟೆ ಅಂದರೆ 10 ಗಂಟೆ 59 ನಮಗೆ ಬೆಳೆಯೋದಕ್ಕೆ ತುಂಬ ಉಪಯೋಗ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಒಂದು, ನಾನು ಕನ್ನಡ ಚಾನಲ್ ಆರಂಭಕ್ಕೆ ಮುಂಚೆನೇ 99ನಲ್ಲಿ ETV ತೆಲುಗು ಅಲ್ಲಿ ನಾನು ಟ್ರೈನಿಂಗ್ ತೊಗೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಆವಾಗ ಯಾವುದು ನ್ಯೂಸ್ ಚಾನಲ್ಸು ಇರಲಿಲ್ಲ, ಮತ್ತು ನ್ಯೂಸ್ ಯಾವುದು ಒಂದು ಚಾನಲಲ್ಲಿ ಬರ್ತಿತ್ತು. ಸೊ ಪ್ರೊಫೆಷನಲ್ ನ್ಯೂಸ್ ಅಂತ ಯಾರಾದರೂ ಮಾಡ್ತಿದ್ರೆ ಅಂದರೆ ETV ತೆಲುಗು ಇಡೀ ಸೌತ್ ಇಂಡಿಯಾದಲ್ಲಿ ಅನ್ನೋದು ನನ್ನ ಗಮನಕ್ಕಿತ್ತು. ಸೊ ಹಂಗಾಗಿ ಏನಾದರೂ ಮಾಡಿ ಹೈದರಾಬಾದ್ಗೆ ಹೋಗಿ ಹೈದ್ರಾಬಾದಲ್ಲಿ ETVಯಲ್ಲಿ ನಾನು ಪ್ರೊಡಕ್ಷನ್ ಕಲ್ತ್ಕೋಬೇಕು, ರಿಪೋರ್ಟಿಂಗ್ ಕಲ್ತ್ಕೋಬೇಕು ಅಂತ 99ನಲ್ಲಿ ಇಲ್ಲಿಂದ ಹೈದ್ರಾಬಾದ್ಗೆ ಏನೋ ಮಾಡಿ ಟ್ರೈನಿಂಗ್ ಇಟ್ಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಮಾಡಿ ಟ್ರೈನಿಂಗ್ ಇಟ್ಸ್ಕೊಂಡೆ. ಅಲ್ಲೋಗಿ ಅಲ್ಲಿ ಆವಾಗ ಹೇಳ್ದಂಗೆ ಮೋಹನ್ ಸರ್ ಹೇಳ್ದಂಗೆ ಸ್ಯಾಟಲೈಟ್ ಸೆಂಟರ್ಸ್ ಇಲ್ಲಿ ಇರಲಿಲ್ಲ. ಸ್ಯಾಟಲೈಟ್ ಇದ್ದಿದ್ದು ಸಿಂಗಪೂರಲ್ಲಿ, ಅಪ್ಲಿಂಕ್ ಇದ್ದಿದ್ದು ಚೆನ್ನೈಯಲ್ಲಿ, ನ್ಯೂಸ್ ಪ್ರೊಡಕ್ಷನ್ ಆಗ್ತಿದ್ದು ಹೈದ್ರಾಬಾದಲ್ಲಿ. ಎಲ್ಲ ರೆಕಾರ್ಡ್ ಮಾಡಿ ಟೇಪ್ಗಳು ಕಳಿಸ್ಬೇಕಾಗಿತ್ತು, ಆಮೇಲೆ ಅದು ಆನ್ ಏರ್ ಬರ್ತಿತ್ತು. ಸೊ ಆ ಥರದ ಒಂದು ಸಿಸ್ಟಮ್. ಆ್ಯಕ್ಚುಲಿ ನೀವು ಒಂದೊಂದು ಟೇಪ್ ನೋಡಿದ್ರೆ ಮೋಸ್ಟ್ಲಿ ಇಷ್ಟಿಷ್ಟು ಇರ್ತದೆ. ಈಗ ನೀವು ನೋಡಿದ್ರೆ ಚಿಪ್ಪುಗಳು ಬರ್ತದೆ, ನಿಮ್ಮ ಹೆಬ್ಬೆರಳು ಎಷ್ಟಿದೆ ಅಷ್ಟು ಬರ್ತದೆ. ಈಗ ಆವಾಗ ಒಂದೊಂದು ಟೇಪ್ ಇಷ್ಟಿಷ್ಟಿತ್ತು. ಸೊ ಅಂಥ ಟೈಮಲ್ಲಿ ನಾವು ಕೆಲಸ ಕಲ್ತಿದ್ದೆ ಆ್ಯಕ್ಚುಲಿ. ಸೊ ನನಗೆ ನಿಜ ಹೇಳಬೇಕು ಅಂತಂದರೆ ETV ಸಂಸ್ಥೆ ಒಂದು ಫೌಂಡೇಶನ್ ಹಾಕ್ಕೊಟ್ಟಿದ್ದು ಅಲ್ಲಿಂದನೇ 99ಇಂದ. 99ನಲ್ಲಿ ನಾನು ಅಲ್ಲೋಗಿ ಕೆಲಸ ಕಲ್ತ್ಕೊಂಡೆ. ನಾನು ಕೆಲಸ ಮಾಡೋ ರೀತಿ, ಕಲ್ತ್ಕೊಳ್ಳೋ ರೀತಿ ನೋಡಿಬಿಟ್ಟು 2000ಅಲ್ಲಿ ETV ಕನ್ನಡ ಲಾಂಚ್ ಮಾಡಿದಾಗ ಮೊದಲು ಹೇಳಿ ಕಳಿಸಿದ್ರ ಹುಡುಗ ಒಬ್ಬ ಇದ್ನಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದ, ಮನೆಗೆ ಹೋಗ್ತಿರಲಿಲ್ಲ, ರಾತ್ರಿ ಆಗಲೂ ಇಲ್ಲೇ ಎಡಿಟ್ ಶೂಟಲ್ಲೇ ಇದ್ಬಿಡ್ತಿದ್ದ, ಅವ್ನು ಎಲ್ಲಿದ್ದಾನೆ ಹುಡುಕ್ರಿ ಅಂತ. ಹಂಗೆ ಹುಡುಕಿ ನನ್ನ ಕರೆಸಿದ್ದು ETV ಕನ್ನಡಗೆ. ಸೊ ಹಂಗಾಗಿ ನನಗೆ ಪ್ರೊಡಕ್ಷನ್ ತುಂಬ ಇಂಟ್ರೆಸ್ಟ್ ಇತ್ತು, ಹಂಗಾಗಿ ನಾನು ಪ್ರೊಡಕ್ಷನ್ನಲ್ಲೇ ಮುಂದುವರೆದೆ. ಸೊ 5 ವರ್ಷಗಳ ಕಾಲ ನಾನು ETVಯಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ನನಗೆ ತುಂಬ ಒಳ್ಳೆಯ ಅವಕಾಶಗಳು ಸಿಕ್ಕಿದೆ. ETV ಕನ್ನಡದಿರ್ಬೋದು, ಮತ್ತು ETV ಗುಜರಾತಿ, ETV ಮಧ್ಯಪ್ರದೇಶ್ ಚಾನಲ್ಗಳನ್ನ ಭೂಪಾಲ್ಗೆ ಹೋಗಿ, ಅಹಮದಾಬಾದ್ಗೆ ಹೋಗಿ ಅಲ್ಲಿ ಬ್ಯೂರೋಗಳನ್ನ ಸೆಟಪ್ ಮಾಡಿ. ಯಾಕೆಂದರೆ ಎಲ್ಲ ಪತ್ರಕರ್ತರು ಆವಾಗ ಪ್ರಿಂಟ್ ಮೀಡಿಯಾದಿಂದ ಬರ್ತಿದ್ರು. ಟೆಲಿವಿಷನ್ ಬಗ್ಗೆ ಗೊತ್ತಿರಲಿಲ್ಲ ಅವರಿಗೆ, ಟೆಲಿವಿಷನ್ ಹೆಂಗೆ ನಡೆಯುತ್ತೆ ಗೊತ್ತಿಲ್ಲ, ವಿಜುವಲೈಸೇಷನ್ ಹೆಂಗಾಗುತ್ತೆ ಗೊತ್ತಿಲ್ಲ, ಸ್ಕ್ರಿಪ್ಟಿಗೆ ಯಾವ ಸ್ಟೋರಿಗೆ ಯಾವ ಥರದ ವಿಜುವಲ್ಸ್ ಬೇಕಾಗ್ತದೆ ಗೊತ್ತಿರಲಿಲ್ಲ. ಸೊ ಇದನ್ನೆಲ್ಲ ಟ್ರೈನಿಂಗ್ ಮಾಡೋದಕ್ಕೆ ETV ಗುಜರಾತು ಮತ್ತು ETV ಮಧ್ಯಪ್ರದೇಶಿಗೆ ನನ್ನ ಚಾನಲ್ನ ಅಲ್ಲಿಂದ ರೆಡಿ ಮಾಡಿ ಲಾಂಚ್ ಮಾಡೋದಕ್ಕೆ ಕಳಿಸಿದ್ರು. ಆ್ಯಕ್ಚುಲಿ ನಾನು ಬರೀ 2 ವರ್ಷದ ಅನುಭವ ನನಗೆ. ಒಬ್ಬ 2 ವರ್ಷದ ಅನುಭವ ಇರತಕ್ಕಂಥ ಒಬ್ಬ ಪ್ರೊಡ್ಯೂಸರ್ನ ನೀವು ತುಂಬ ಸೀನಿಯರ್ ಜರ್ನಲಿಸ್ಟ್ಗಳು 20 ವರ್ಷ 25 ವರ್ಷ ಪತ್ರಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಬ್ಯೂರೋ ಚೀಫುಗಳು. ನಾನು 2 ವರ್ಷ ಅನುಭವ ಇರತಕ್ಕಂಥ ಒಬ್ಬ ಪ್ರೊಡಕ್ಷನ್ ಪರ್ಸನ್ನು ನನ್ನ ಕಳಿಸಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ಅಲ್ಲಿ ಸ್ಟ್ರೀಮ್ ಲೈನ್ ಮಾಡಿ 2 ತಿಂಗಳಲ್ಲಿ ಅಲ್ಲಿ ನ್ಯೂಸು ಪ್ರೊಡ್ಯೂಸ್ ಮಾಡೋ ಥರ ಮಾಡಿ. ಹಿಂಗೆ ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂದರೆ, ಅವರು ವಯಸ್ಸು ಮತ್ತು ಅನುಭವ ನೋಡ್ತಿರ್ಲಿಲ್ಲ. ನಿನಗೆ ಕೆಲಸ ಮಾಡುವಂಥ ಉತ್ಸಾಹ ಇದೆಯಾ, ನಿನಗೆ ಕೆಲಸ ಮಾಡೋಕ್ಕಾಗುತ್ತಾ, ನೀನು ಅದಕ್ಕೆ ಕೇಪಬಲ್ ಇದೆಯಾ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥಕೊಂಡಿದ್ರು ಅವರು. ಮತ್ತು ನಾನು ಆ್ಯಕ್ಚುಲಿ ಅರ್ಧ ಗಂಟೆ ಕಾರ್ಯಕ್ರಮ ನಮ್ಮ ಚಾನಲಲ್ಲಿ ರಾಮೋಜಿರಾವ್ ಯುಗಾಂತ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾನೇ ಆ ಕಾರ್ಯಕ್ರಮದನ್ನು ಆ್ಯಂಕರು ಮಾಡಿದೆ.
ಅದರಲ್ಲಿ ಒಂದು ಲೈನು ನಾನು ನಿಜವಾಗ್ಲೂ ತಮ್ಮೆಲ್ಲರ ಗಮನಕ್ಕೂ ತರಬೇಕು, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ರಾಮೋಜಿರಾವ್ ಅವರು ಫಸ್ಟ್ ಇಂಟರ್ವ್ಯೂವಲ್ಲಿ ರಿಜೆಕ್ಟ್ ಆಗ್ತಾರೆ. ಅವರು ಫಸ್ಟ್ ಬಿಹಾರ್ ಬಿಲೈಗೆ ಹೋಗ್ತಾರೆ ಸರ್. ಅಲ್ಲಿ ಫಸ್ಟ್ ಇಂಟರ್ವ್ಯೂವಲ್ಲಿ ಏನು ಮಾಡ್ತಾರೆ, ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ನೀನು ಈ ಕೆಲಸಕ್ಕೆ ಆಗಲ್ಲ, ನೀನು ವಾಪಸ್ ಹೋಗು ಹೈದ್ರಾಬಾದ್ಗೆ ಅಂತ. ಟ್ರೈನ್ ಹತ್ಕೊಂಡು ಟ್ರೈನ್ ಹತ್ಕೊಂಡು ಹೈದ್ರಾಬಾದ್ಗೆ ಬರಬೇಕಾದಾಗ ಅವ್ರ ತಲೆಯಲ್ಲಿ ಒಂದು ಅನಿಸುತ್ತೆ, ನನ್ನೇ ನೀವು ರಿಜೆಕ್ಟ್ ಮಾಡೋದು, ನಾನೇ ಸಂಸ್ಥೆಗಳು ಕಟ್ಟಿ ಸಾವಿರಾರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ, ನನ್ಯಾರು ಇವ್ರು ರಿಜೆಕ್ಟ್ ಮಾಡೋದಕ್ಕೆ ಅಂತ ಅವತ್ತು ಟ್ರೈನಲ್ಲಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಿ ಬಂದು ಇಳಿದ ಮೇಲೆ 5 ವರ್ಷ ಆದಮೇಲೆ ಅವ್ರು ಒಂದೊಂದೇ ಬಿಸ್ನೆಸ್ ವೆಂಚರ್ಸ್ ಮಾಡ್ತಾ ಹೋಗ್ತಾರೆ. ನಾನು ETV ತೆಲುಗಲ್ಲಿ ಕೆಲಸ ಮಾಡುವಾಗ ಅಲ್ಲಿ ನರಸಿಂಹರಾವ್ ಅಂತ ಒಬ್ಬ ಚೀಫ್ ರಿಪೋರ್ಟ್ರ್ ಇದ್ದರು, ಮತ್ತು ಅದೇ ಹೆಸರ ನರಸಿಂಹರಾವ್ ಅಂತ ಒಬ್ಬ ಎಡಿಟ್ರು ಇದ್ದರು. ನಾನು ಅವ್ರನ್ನ ಕೇಳಿದೆ, ಸರ್ ರಾಮೋಜಿರಾವ್ ಅವ್ರ ಕೆಲಸ ಹೆಂಗಿರ್ತದೆ ಸ್ವಲ್ಪ ತಿಳ್ಕೊಬೇಕಲ್ವ ನಾನು ಅಂತ. ಅವ್ರು ಹೇಳಿದ್ರು, ಬೆಳಿಗ್ಗೆ 5 ಗಂಟೆಗೆ ಫಸ್ಟ್ ನ್ಯೂಸ್ ಪೇಪರ್ ಅವರೇ ಓದ್ಬಿಟ್ಟು ಎಲ್ಲ ಪೇಪರಲ್ಲಿ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಮಾಡಿಬಿಟ್ಟು ನನಗೆ ಫೋನ್ ಮಾಡ್ತಾರೆ, ಇದ್ರ ಹೆಡ್ಲೈನ್ ಚೆನ್ನಾಗಿಲ್ಲ, ಇದ್ರ ಸ್ಟೋರಿ ಆ್ಯಂಗಲ್ ಚೆನ್ನಾಗಿಲ್ಲ, ಇದ್ರ ಪ್ಲೇಸ್ಮೆಂಟ್ ಇಲ್ಲಿ ಬರಬೇಕಾಗಿತ್ತು, ಅಲ್ಲಿ ಬರಬೇಕಾಗಿತ್ತು ಅಂತ ಮೊದಲ ಪುಟದಿಂದ ಕೊನೆಯ ಪುಟವರೆಗೂ ಓದ್ಬಿಟ್ಟು ಮಾರ್ಕ್ ಮಾಡಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ರಾಮೋಜಿರಾವ್ ಅವರು ಪ್ರತಿದಿನ ಫೋನ್ ಮಾಡೋರು ಕೊನೆವರೆಗೂ. ಸೊ ಫಸ್ಟ್ 5 ಗಂಟೆ ಗೆದ್ದ ತಕ್ಷಣ ಅವರು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಮಾಡ್ತಿದ್ದ ಕೆಲಸ ಈನಾಡು ಪೇಪರ್ ಓದ್ಬಿಟ್ಟು ಮಾರ್ಕ್ ಮಾಡಿ ಕಳಿಸೋರು. ಹಿಂಗೆ ಮಾಡದಂಥವರು. ಮತ್ತು ETV ಕನ್ನಡ ಸೊ ಅವ್ರಿಗೇನಂದರೆ ಕಾರ್ಟೂನಿಸ್ಟ್ ಆಗಿದ್ದರು, ಒಳ್ಳೆ ಬರವಣಿಗೆಗಾರಾಗಿದ್ದರು. ಆದರೆ ಟೆಲಿವಿಷನ್ ಮಾಡಿದಾಗ ಎಷ್ಟು ಇನ್ವಾಲ್ವ್ ಆಗಿದ್ರು ಅವರು ಅಂತಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ನಾವು ಆ್ಯಕ್ಚುಲಿ ನೀವು ETV ಕನ್ನಡ ಅದು ಶೋ ಐಡಿ ಬರ್ತಿತ್ತು, ಹಿಂಗೆ ರಿಂಗ್ಗಳು ಮಾಡಿಕೊಂಡು ಫೇಸ್ಗಳೆಲ್ಲ ಬರೋದು, ಅದನ್ನು ಮಂತ್ರದಲ್ಲಿ ಮಾಡಿದ್ದು. ಆ್ಯಕ್ಚುಲಿ ನನ್ನೇ ಕಳಿಸಿ ಮಾಡಿಸಿದ್ರು. ಅದು ಅರ್ಥ ಆಯ್ತಲ್ಲ, ಅದು ರಾಮ್ ಗ್ರಾಫಿಕ್ಸ್ ಮಾಡಿದಂಥ ದೊಡ್ಡ ಸೆಟಪ್ಪಲ್ಲಿ ಒಂದು ಶೋ ಐಡಿ ಮಾಡೋದಕ್ಕೆ ಬಳಸಿದಂಥ ಇನ್ಫ್ರಾಸ್ಟ್ರಕ್ಚರ್ ನನಗೆ ಈಗ ಅನಿಸುತ್ತೆ, ಆ ಇನ್ಫ್ರಾಸ್ಟ್ರಕ್ಚರ್ ಅವತಾರ ಗ್ರಾಫಿಕ್ಸ್ಗೆ ಬಳಸ್ತಿದ್ರು ಆ್ಯಕ್ಚುಲಿ. ಅದರಲ್ಲಿ ಒಂದು ಸ್ಮಾಲ್ ಶೋ ಐಡಿ ಬಳಸೋದಕ್ಕೆ ಒಂದು ETV ಕನ್ನಡದ ಶೋ ಐಡಿ ಕ್ರಿಯೇಟ್ ಮಾಡೋದಕ್ಕೆ ಆ ಇನ್ಫ್ರಾಸ್ಟ್ರಕ್ಚರ್ ಬಳಸಿದ್ರು ರಾಮೋಜಿರಾವ್ ಅವರು ಅಂತ. ಆಶ್ಚರ್ಯ ಆಗ್ತದೆ, 4 ಕೋಟಿ ಸಿಸ್ಟಮ್ ನೀವು ಒಂದು ಸ್ಮಾಲ್ ಶೋ ಐಡಿಗೆ ಅಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದಂಥವ್ರು ಟೆಲಿವಿಷನ್ಗೆ. ಈ ದೇಶದಲ್ಲಿ ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾರಾದರೂ ಮಾಡಿದ್ದಾರೆ ಅಂತಂದರೆ ಅದು ರಾಮೋಜಿರಾವ್ ಅವರೇ. ಜರ್ನಲಿಸ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು. ನೀವು ದೇಶದ ಯಾವುದೇ ಭಾಗಕ್ಕೆ ಹೋಗಿ, ನೀವು ETVಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ನಿಮ್ಗೆ ಸಿಗ್ತಾರೆ. ನಾನು ಯಾಕಂದರೆ ಈಗ ಮುಂಬೈ, ಡೆಲ್ಲಿ, ಹೈದ್ರಾಬಾದ್ ಬೇರೆ ಬೇರೆ ಪ್ಲೇಸ್ಗಳಿಗೆ ನಾನು ಹೋಗ್ತಿರ್ತೀನಿ. ಹೋದಾಗ ಅಲ್ಲಿ ಭೇಟಿ ಮಾಡಿದಾಗ ಯಾರೋ ಒಬ್ಬರು ನಾನು ETVಯಲ್ಲಿ ಕೆಲಸ ಮಾಡಿದ್ದೆ ಅಂತಾರೆ. ಹಂಗೆ ನಮ್ಮ ಫಸ್ಟ್ ಮಾತುಕತೆ ಸ್ಟಾರ್ಟ್ ಆಗೋದು 15 ನಿಮಿಷ ಫಸ್ಟ್ ETV ಬಗ್ಗೆ, ಆಮೇಲೆ ಬಿಸ್ನೆಸ್ಸು ಮತ್ತು ಮಿಕ್ಕಿದ ವಿಚಾರಗಳ ಬಗ್ಗೆ. ಸೊ ಹಂಗಾಗಿ ETV ಅಂತ ಸಂಸ್ಥೆ ಕಟ್ಟಿಬಿಟ್ಟು ಅವರು ಇಡೀ ದೇಶಕ್ಕೆ, ದೇಶದಲ್ಲಿರ್ತಕ್ಕಂಥ ನ್ಯೂಸ್ ಚಾನಲ್ಸ್ಗೆ, ಎಂಟರ್ಟೈನ್ಮೆಂಟ್ ಚಾನಲ್ಸ್ಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿದಂಥ ಮ್ಯಾನ್ ಪವರ್ ಮತ್ತು ಅವರ ಥಾಟ್ಸು, ಅವರ ಐಡಿಯಾಸು ಎಷ್ಟು ಪರ್ಟಿಕ್ಯುಲರ್ ಇದ್ದರು ಅವರು ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಆ್ಯಕ್ಚುಲಿ. ಮತ್ತು ಅವ್ರ ಯೋಚನೆ ಹೆಂಗಿರ್ತಿತ್ತು ಅಂತ. ಈ ETV ತೆಲುಗಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು ಸರ್, ETV 2 ಅಂತ ಒಂದು ತೆಲುಗು ಚಾನಲ್ ಮಾಡಿದ್ರು. ಅವ್ರಿಗೆ ತುಂಬ ಫೇವ್ರೇಟ್ 24 hours ನ್ಯೂಸ್ ಚಾನಲ್ ಫಸ್ಟ್ ಟೈಮ್ ಅವ್ರು ಮಾಡಿದ್ದಲ್ಲಿ. ಅದರಲ್ಲಿ ಒಂದು ಶೋ ಐಡಿ ಬರ್ತದೆ, ಗಂಟಾವರಂ ಅಂತ. ಅಂದರೆ ಗಂಟೆಗೆ ಒಂದು ಸಲ ನ್ಯೂಸ್ ಕೊಡೋದಕ್ಕೆ ಅದು ಶೋ ಐಡಿ. ಆ ಎಂಡಲ್ಲಿ ಒಂದು ಬೆಲ್ ಇರ್ತದೆ. ಆ ಬೆಲ್ ಟಂಗ್ ಅಂತ ಹೊಡ್ಕೋಬೇಕು. ಆ ಟಂಗ್ ಅಂತ ಎಲ್ಲಿ ಹೊಡ್ಕೋಬೇಕು ಅಂತ ಅವರೇ ಖುದ್ದಾಗಿ ಬಂದು ಎಡಿಟ್ ಶೂಟಲ್ಲಿ ಹಾಕಿ 3 ಸಲ ಕೇಳಿಸಿ ಇದನ್ನ ಇಲ್ಲಿ ಓಡಿಸಿ ಬೆಲ್ಲು. ಸೊ ಆ ಬೆಲ್ ಸೌಂಡ್ ಬಂದ ತಕ್ಷಣ ವ್ಯೂವರ್ಸ್ ಅಲರ್ಟ್ ಆಗ್ತಾರೆ. ಅಷ್ಟು ಪರ್ಟಿಕ್ಯುಲರ್ ಒಬ್ಬ ಚೇರ್ಮನ್ನು, ಇಷ್ಟು ದೊಡ್ಡ ಸಂಸ್ಥೆಗಳು ನಡೆಸೋರು, ಒಂದು ಮ್ಯೂಸಿಕ್ಕಲ್ಲಿ ಒಂದು ಲಾಸ್ಟ್ ಬಿಟ್ ಹಿಂಗಿರಬೇಕು ಅಂತ ಬಂದು ಪರ್ಟಿಕ್ಯುಲರಾಗಿ ಹೇಳ್ತಾರೆ ಅಂತಂದರೆ ಎಷ್ಟು ಇಂಟ್ರೆಸ್ಟ್ ಇರಬೇಕು ಅವರಿಗೆ ನ್ಯೂಸ್ ಬಗ್ಗೆ. ಇನ್ನೊಂದು ಮೋಹನ್ ಅವರು ಹೇಳಿದ್ರು, ನಮ್ಮ CNN ನಾವೆಲ್ಲನೂ 2000 ಚಾನಲ್ ಲಾಂಚ್ ಮಾಡೋಕ್ಕೆ ಮುಂಚೆ ನಮಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು CNN ಅವರು ಸರ್. CNN ಟೀಮು ಅಮೇರಿಕಾದಿಂದ ಬಂದು ETVಯಲ್ಲಿರ್ತಕ್ಕಂಥ ಕೆಲವು ಆಯ್ದ ಎಂಪ್ಲಾಯೀಸಿಗೆ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಕೊಡಿಸಿದ್ದು ರಾಮೋಜಿರಾವ್ ಅವರು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನೂ ಎಕ್ಸ್ಪೋಜರ್ ಇಲ್ಲ ನಮಗೆ ಇಲ್ಲಿ ಜರ್ನಲಿಸಮಲ್ಲಿ. ಅಂದರೆ ಇಲ್ಲಿ ಲೋಕಲಲ್ಲಿ ಕೆಲವು ಪತ್ರಿಕೆಗಳು, ಕೆಲವು ಚಾನಲ್ಸ್ ಬಿಟ್ಟರೆ ಒಂದು ನ್ಯೂಸ್ ಪ್ರೊಡಕ್ಷನ್ ಇರ್ಬೋದು, ನ್ಯೂಸ್ ಪ್ರೆಸೆಂಟೇಷನ್ ಇರ್ಬೋದು, ಒಂದು ನ್ಯೂಸ್ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ
ವರ್ಲ್ಡಲ್ಲಿರ್ತಕ್ಕಂಥ ಬೆಸ್ಟ್ ನ್ಯೂಸ್ ಚಾನಲ್ ಯಾವುದಿದೆ, CNN ಇಂದ ಟೀಮ್ ಕರೆಸಿ ನಮಗೆ ಪ್ರೊಡಕ್ಷನ್ ಹೇಳ್ಕೊಟ್ಟಿದ್ದವರು. ಇದರ ಅರ್ಥ ಏನಂದರೆ, ನಮಗೆ ಎಂಪ್ಲಾಯ್ಮೆಂಟ್ ಕೊಟ್ಟರು, ಸಂಬಳ ಕೊಟ್ಟರು, ಕೆಲಸ ಕಲಿಸಿದ್ರು, ಜೀವನ ರೂಪಿಸಿದ್ರು. ETV ಸಂಸ್ಥೆಯನ್ನು ನಾನು ಏನಾದರೂ ಹೇಳ್ಬೇಕಂದ್ರೆ ಈ 4 ಪದಗಳಲ್ಲಿ ಹೇಳ್ಬೋದು. ಕೆಲಸ ಕೊಟ್ಟರು, ಸಂಬಳ ಕೊಟ್ಟರು, ಕೆಲಸ ಕಲಿಸಿದ್ರು, ಜೀವನ ರೂಪಿಸಿದಂಥ ಸಂಸ್ಥೆ. ತುಂಬ ಪತ್ರಕರ್ತರಿಗೆ ನನಗೆ ಆ್ಯಕ್ಚುಲಿ ನಾನು ಮೊನ್ನೆ ಮಾತಾಡುವಾಗ ಹೇಳಿದೆ, 2 ವ್ಯಕ್ತಿಗಳ ಆದರ್ಶ ಅಂತ. ಒಬ್ಬರು ರಾಮೋಜಿರಾವ್ ಅವರು, ಇನ್ನೊಬ್ಬರು SR ರಾಮಾನುಜನ್ ಅವರು. SR ರಾಮಾನುಜನ್ ಅವರು 13-14 ಚಾನಲ್ಗೆ ಡೈರೆಕ್ಟರ್ ಆಗಿದ್ದವರು. ಅವರು ಕೆಲಸ ಮಾಡ್ತಿದ್ದ ರೀತಿ ಅದು ನಮಗೆ ಇನ್ಸ್ಪಿರೇಷನ್, ಎಸ್ಪೆಷಲಿ ನನಗೆ ಇನ್ಸ್ಪಿರೇಷನ್. ಅಷ್ಟು 13 ಚಾನಲ್ಗಳನ್ನ ಹೆಂಗೆ ನಿಭಾಯಿಸ್ತಿದ್ರು ಅಂತ ಒಂದು ಆಶ್ಚರ್ಯ ಆಗ್ತದೆ ನಮಗೆ. ಆ್ಯಕ್ಚುಲಿ ಒಬ್ಬ ವ್ಯಕ್ತಿ 13 ಚಾನಲ್ಗಳನ್ನ ಹೆಂಗೆ ನಿಭಾಯಿಸೋಕ್ಕೆ ಸಾಧ್ಯ, ಮತ್ತು ಒಬ್ಬ ಚೇರ್ಮನ್ 13 ಚಾನಲ್ಗಳದ್ದು ಡೈಲಿ ಅಪ್ಡೇಟ್ ತೊಗೊಳಕ್ಕೆ ಹೆಂಗೆ ಸಾಧ್ಯ ಅಂತ. ಬಟ್ ಮಾಡ್ತಿದ್ರು. ಪತ್ರಕರ್ತರನ್ನ, ಅಲ್ಲಿ ಕೆಲಸ ಮಾಡೋವಂಥವ್ರನ್ನ ಉತ್ತೇಜನ ಕೊಡೋದಕ್ಕೆ, ನಮಗೆ ಸ್ಫೂರ್ತಿ ತುಂಬೋದಕ್ಕೆ, ನಾವು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಫಸ್ಟ್ ಟೈಮು ಸರ್ ಆ್ಯಕ್ಚುಲಿ ಒಂದು ಇಂಟ್ರಡ್ಯೂಸ್ ಮಾಡಿದ್ರು ಅವರು. ಬೆಸ್ಟ್ ಸ್ಟೋರಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ 13 ಚಾನಲಲ್ಲಿ ಅವರಿಗೆ 1000 ರೂಪೀಸ್. ಇದು ಯಾವಾಗ ನಾನು ಹೇಳ್ತಿರೋದು 2000ಸಲ್ಲಿ. ಇಲ್ಲಿಂದ ರಿಪೋರ್ಟರ್ ಸ್ಟೋರಿ ಕಳಿಸಿದ ಮೇಲೆ ಅದಕ್ಕೆ ಸ್ಕ್ರಿಪ್ಟ್ ಹೆಂಗೆ ಬರೀತಾರೆ, ಪ್ರೆಸೆಂಟೇಷನ್ ಹೆಂಗೆ ಮಾಡ್ತಾರೆ, ಮತ್ತು ಆ ಬರೆದಿರ್ತಕ್ಕಂಥ ಸ್ಕ್ರಿಪ್ಟು, ಪ್ರೆಸೆಂಟೇಷನ್, ಓವರಾಲ್ ಸ್ಟೋರಿ 13 ಚಾನಲಲ್ಲಿ ಯಾರು ಬೆಸ್ಟ್ ಮಾಡಿರ್ತಾರೆ ಅವರಿಗೆ ಡೈಲಿ ಅವಾರ್ಡು. ಇದನ್ನು ಯಾವಾಗ 20 ವರ್ಷದ ಹಿಂದೆ, 24 ವರ್ಷದ ಹಿಂದೆನೇ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ದು. ಅಂದರೆ ಜರ್ನಲಿಸ್ಟ್ಗಳಿಗೆ ಎನ್ಕರೇಜ್ ಮಾಡಬೇಕು, ಕೆಲಸ ಮಾಡೋರಿಗೆ ಸ್ಫೂರ್ತಿ ತುಂಬಬೇಕು ಅಂತ 1-2 ಈ ಥರದ ಆಲೋಚನೆಗಳು ಅವರಲ್ಲಿ ಇರ್ತಿತ್ತು. ಮತ್ತು ನನಗೆ ಯಾವಾಗಲೂ ನಾನು ಪರ್ಸ್ನಲ್ಲಾಗಿ ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರು ಯಾವಾಗಲೂ ಒಂದು ಮಾತು ಹೇಳೋರು. ತೆಲುಗಲ್ಲಿ ಹೇಳೋರು, ಇಂಗ್ಲೀಷಲ್ಲಿ ಹೇಳೋರು. ನಾನು ಅದನ್ನು ಕನ್ನಡದಲ್ಲಿ ಹೇಳ್ತೀನಿ. ಜನ ನಮ್ಮ ನ್ಯೂಸ್ ನೋಡಿ ಪದೇ ವಾಪಸ್ ಬರಬೇಕು, ನಾವು ಪ್ರಮೋಟ್ ಮಾಡಿ ನಮ್ಮ ಹತ್ರ ಬರಬಾರ್ದು. ಅಂದರೆ ನಾವು ಮಾಡೋವಂಥ ಸುದ್ದಿನ ಒಂದು ಸಲ ನೋಡಿದ ಮೇಲೆ ಮತ್ತೆ ನಾಳೆ ಬರಬೇಕು, ಮತ್ತೆ ನಾಳಿದ್ದು ಬರಬೇಕು. ಅಂದರೆ ಈ ಲಾಯಲ್ ಆಡಿಯನ್ಸ್ ಅನ್ನೋ ಕಾನ್ಸೆಪ್ಟು ರಾಮೋಜಿರಾವ್ ಅವರು 95ಅಲ್ಲಿ ಯೋಚನೆ ಮಾಡಿದರು. ನಾವೀಗೆಲ್ಲ ಡಿಸ್ಕಸ್ ಮಾಡ್ತೀವಿ, ನಾವೊಂದು ಲಾಯಲ್ ವ್ಯೂವರ್ಶಿಪ್ ಕ್ರಿಯೇಟ್ ಮಾಡಬೇಕು, ಸೊ ದಟ್ ಬೇಸ್ ವ್ಯೂವರ್ಶಿಪ್ ನಮ್ದು ಇಷ್ಟೇ ಇರ್ತದೆ, ನಮ್ಮ ರೀಚ್ ಇಷ್ಟೇ ಇರುತ್ತೆ, ನಮ್ಮ GRP ಇಷ್ಟೇ ಇರುತ್ತೆ ಅಂತ ನಾವೆಲ್ಲ ಮಾತಾಡ್ತೀವಿ. 1995ಅಲ್ಲಿ ಒಂದು ಲಾಯಲ್ ವ್ಯೂವರ್ಶಿಪ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಒಂದು ಚಾನಲ್ಗೆ ವಿತೌಟ್ ಪ್ರಮೋಷನ್ನು, ಅದು ನಾವು ಕೊಡುವಂಥ ಸುದ್ದಿಯಿಂದನೇ ಅಂತ. ಆ ಥರದ ಐಡಿಯಾಗಳು ತಂದಂಥವ್ರು. ನೀವು ನಂಬುತ್ತೀರೋ ಇಲ್ವೋ, ETV ಕನ್ನಡ ನ್ಯೂಸ್ ಚಾನಲ್ ಇದ್ದಿದ್ದು ಮೊದಲು ಸೀರಿಯಲ್ಗಳು ಹೋಗ್ತಿತ್ತು. WTC ಅಟ್ಯಾಕ್ ಆದಾಗ 2001ನಲ್ಲಿ ನಮ್ಮಲ್ಲಿ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಿತ್ತು. ಸೀದಾ ಒಂದು ಡಿಸಿಷನ್ ತೊಗೊಂಡ್ರು, ಎಲ್ಲ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು ಫೇಡ್ ಔಟ್ ಮಾಡಿಬಿಡಿ, WTC ಅಟ್ಯಾಕ್ CNN ಲೈವ್ ಫುಟೇಜ್ ಬರ್ತಿದೆ, ಲೈವ್ ಮಾಡಿ ಅಂತ. ಥ್ರೂಔಟ್ ದ ನೈಟ್ ಫಸ್ಟ್ ಟೈಮ್ 2001ನಲ್ಲಿ ಒಂದು ಲೈವ್ ಮಾಡೋದು ಹೆಂಗೆ ಅಂತ ಯಾವ ಕನ್ನಡದಲ್ಲಿರ್ತಕ್ಕಂಥ ಯಾವ ಪತ್ರಕರ್ತರಿಗೂ ಐಡಿಯಾ ಇರಲಿಲ್ಲ, ಯಾವ ಪ್ರೊಡಕ್ಷನ್ ಪರ್ಸನ್ ಅವ್ರಿಗೂ ಐಡಿಯಾ ಇರಲಿಲ್ಲ. ಅದು ಹೆಂಗೆ ನಡೆಯುತ್ತೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಒಂದು ಡಿಸಿಷನ್ ತೊಗೊಂಡ್ರು, ಆಲ್ ಚಾನಲ್ಸ್ ಶುಡ್ ಗೋ ಆನ್ ಏರ್ ರೈಟ್ ನೌ, ಅಷ್ಟೇ. ಅಂದರೆ ಎಂಟರ್ಟೈನ್ಮೆಂಟ್ಗಿಂತ ನ್ಯೂಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿದ್ರು. ನ್ಯೂಸ್ನ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿತ್ತು, ಮತ್ತು ನ್ಯೂಸ್ಗೆ ಎಷ್ಟು ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಹೆಂಗಿರಬೇಕು ಅನ್ನೋದನ್ನು ನಮಗೆಲ್ಲ ಪಾಠ ಮಾಡ್ತಿದ್ರು. ಇದು ರಾಮೋಜಿರಾವ್ ಅವರಿಂದ ನಾವು ನೋಡಿ ಕಲ್ತ್ಕೊಂಡಿದ್ದು, ಮತ್ತು ಅವರ ಆಲೋಚನೆಗಳು, ಮತ್ತು ನಮ್ಮ ಹತ್ರ ಹೇಳಿದಂಥ ಕೆಲವು ವಿಚಾರಗಳು ಇವತ್ತು ನಮ್ಮಲ್ಲಿದೆ. ನಾನು ಫೈನಲ್ಲಾಗಿ ಎಲ್ಲ ರ್ಯಾಪಪ್ ಮಾಡುವಾಗ 3 ಲೈನಲ್ಲಿ ರ್ಯಾಪಪ್ ಮಾಡ್ತೀನಿ ಸರ್. ಆ್ಯಕ್ಚುಲಿ ಅವರಲ್ಲಿ ನಾವು ಯಾರೇ ಒಬ್ಬ ವ್ಯಕ್ತಿ ನೋಡಿದಾಗ ನಾವೇನು ಕಲ್ತೀವಿ ಅಂತ ಅಂದ್ಕೊತೀವಿ. ಎಲ್ಲ ವ್ಯಕ್ತಿಯಲ್ಲೂ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ. ನಾವು ಪಾಸಿಟಿವ್ ಮಾತ್ರ ತೊಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ರಾಮೋಜಿರಾವಲ್ಲಿ ನಾನೇನು ಕಲ್ತಿದ್ದು 5-6 ವರ್ಷದಲ್ಲಿ ಅಂತಂದರೆ, ನಾವೀಗ ಮಾತಾಡ್ತೀವಲ್ಲ 3 C's ಅಂತೀವಿ. ಟೆಲಿವಿಷನಲ್ಲಿ ಯಾರಾದರೂ ಕೇಳಿದ್ರೆ ವಾಟ್ ಈಸ್ ದ ಸಕ್ಸಸ್ ಫಾರ್ಮುಲಾ ಆಫ್ ಟೆಲಿವಿಷನ್ ಅಂದರೆ ಲಾಸ್ಟ್ 25 ವರ್ಷದಿಂದ ಹೇಳ್ತಿದ್ರು 3 C's. ಅಂದರೆ ಕ್ರೈಮ್, ಕ್ರಿಕೆಟ್, ಸಿನಿಮಾ, ಈ 3 ಮಾಡಿಬಿಟ್ರೆ ಟೆಲಿವಿಷನ್ ಸಕ್ಸಸ್ ಆಗುತ್ತೆ ಅಂತ. ದಟ್ ವಾಸ್ ದ ಫಾರ್ಮುಲಾ ಅಡಾಪ್ಟೆಡ್ ಇನ್ ದಿ 90s and 2000. ಸ್ಟಿಲ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಟ್. ಫೈನ್. ಬಟ್ ನಾನು ರಾಮೋಜಿರಾವ್ ಹತ್ರ ಕರೆತಿದ್ದು 3 C's.
ಒಂದು ಕರೇಜು, ಇನ್ನೊಂದು ಕಮಿಟ್ಮೆಂಟು, ಇನ್ನೊಂದು ಕಂಪ್ಯಾಷನ್. ಧೈರ್ಯ, ಬದ್ಧತೆ ಮತ್ತು ಕರುಣೆ, ಈ 3 ಗುಣಗಳಿದೆಯಲ್ಲ ಆ ವ್ಯಕ್ತಿಯಲ್ಲಿ, ಅದನ್ನು ನಾವಿವತ್ತು ಕಲ್ತಿದ್ದೀವಿ, ಅದನ್ನೇ ನಾವಿವತ್ತು ಫಾಲೋ ಮಾಡ್ತಿದ್ದೀವಿ, ಅದನ್ನೇ ನಾನು ನನ್ನ ಜೀವನದಲ್ಲಿ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು 18 ವರ್ಷ ಈ ಟಿ ವಿ ಇರ್ಬೋದು, ಟಿ ವಿ 9 ಕಾಲದಲ್ಲಿರ್ಬೋದು, ನಾವು ಜರ್ನಲಿಸ್ಟಾಗಿ ಕೆಲಸ ಮಾಡಿದವರು, 18-19 ವರ್ಷ ನ್ಯೂಸ್ ರೂಮಲ್ಲಿ ಕೆಲಸ ಮಾಡಿದವರು. ಆದರೆ ಈಗ ನಾನು ನ್ಯೂಸ್ ಜೊತೆಗೆ ಬಿಸ್ನೆಸ್ಸು ಅಂದರೆ ಒಂದು ಸಂಸ್ಥೆನ ಹೆಂಗೆ ನಡೆಸಬೇಕು, 400 ಜನ ಎಂಪ್ಲಾಯೀಸು, ಆಪರೇಷನ್ಸ್ ಹೆಂಗಾಗುತ್ತೆ, ಸೇಲ್ಸ್ ಹೆಂಗಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ, ಕಂಟೆಂಟ್ ಹೆಂಗಾಗುತ್ತೆ, ಇಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಾಗ್ತಿದೆ ಒಬ್ಬ ಬಿಸ್ನೆಸ್ ಮ್ಯಾನು, ಒಬ್ಬ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಇನ್ನು ಎಷ್ಟು ಎಫರ್ಟ್ ಹಾಕಿರ್ಬೋದು ಅಂತ ನನಗೀಗ ರಿಯಲೈಸ್ ಆಗ್ತಿದೆ. ಆ್ಯಸ್ ಎ ಜರ್ನಲಿಸ್ಟಾಗಿ ನನಗೆ ಗೊತ್ತಿರಲಿಲ್ಲ ಇವೆಲ್ಲ. ನಾನು ಯಾಕಂದ್ರೆ ನಾವು ಯಾವತ್ತೂ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ವಲ್ಲ. ನಾವು ಬರವಣಿಗೆ ಬಗ್ಗೆ ತಲೆ ಕೆಡಿಸ್ಕೊಂಡ್ವಿ, ಒಂದು ಸ್ಟೋರಿ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡ್ವಿ. ಬಿಟ್ಟರೆ ನಾವು ಒಂದು ಸಂಸ್ಥೆ ಹೆಂಗೆ ನಡೆಯುತ್ತೆ, ಬಿಸ್ನೆಸ್ ಏನು, ಇನ್ಫ್ಲೋ ಏನು, ಔಟ್ಫ್ಲೋ ಏನು, ಡೆಟ್ ಏನು, ಈಕ್ವಿಟಿ ಏನು, ಯಾವತ್ತೂ ಲೈಫಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಈ ವ್ಯಕ್ತಿ ಯಾವತ್ತು 1976ಇಂದ ಇದನ್ನೆಲ್ಲ ಅರೆದು ಕುಡಿದು ನೂರಾರು ಸಂಸ್ಥೆಗಳು, ಲಕ್ಷಾಂತರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಸೊ ಕೊನೆಯದಾಗಿ ರಾಮೋಜಿರಾವ್ ಅವರು ಇಡೀ ಇಂಡಿಯಾದ ನಿಜವಾದ, ಅದು ಮೀಡಿಯಾಗೆ ಸಂಬಂಧಪಟ್ಟಂತೆ ನಿಜವಾದ ಭಾರತ ರತ್ನ ಅಂದರೆ ಅವರೇ. ಯಾಕೆಂದರೆ ಇಷ್ಟು ಜನ ಜರ್ನಲಿಸ್ಟ್ಗಳನ್ನ, ಇಷ್ಟು ಜನ ಟೆಕ್ನಿಷಿಯನ್ಸ್ನ, ಇಷ್ಟು ಜನ ಪ್ರೊಡ್ಯೂಸರ್ಸ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ನಾನು ನಮನಗಳನ್ನು ತಿಳಿಸ್ತಾ ಅವರಿಗೆ ಸದ್ಗತಿ ಕರಳಿಸಲಿ ದೇವರು ಅಂತ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಮದನ್ ಮೋಹನ್ ಅವರು, ನಾನು ಆ್ಯಕ್ಚುಲಿ ಅವರ ಪರಿಚಯ ಇಲ್ಲ ನನಗೆ, ಬಟ್ ನಾನು ತಿಳ್ಕೊಂಡೆ ಸರ್ ಅವ್ರ ಬಗ್ಗೆ. ಎಂಥ ಪತ್ರಕರ್ತರು ಅವರು, ಎಂಥ ಒಳ್ಳೆ ಸ್ಟೋರಿಗಳು ಮಾಡ್ತಿದ್ರು, ಮತ್ತು ಎಷ್ಟು ಅನಾಲಿಟಿಕಲ್ ಸ್ಟೋರೀಸ್ ಮಾಡ್ತಿದ್ರು ಅಂತ ನಾನು ಆ್ಯಕ್ಚುಲಿ ತಿಳ್ಕೊಂಡೆ. ಸೊ ಅವ್ರನ್ನ ಭೇಟಿ ಮಾಡೋವಂಥ ಅವಕಾಶ ನಮಗೆ ಸಿಗಲಿಲ್ಲ. ಬಟ್ ಅವ್ರ ಬಗ್ಗೆ ತಾವು ತುಂಬ ಚೆನ್ನಾಗಿ ಮಾತಾಡ್ತೀರ, ಅದನ್ನು ಕೇಳೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.